ಡೇಟು ಗೋವಾದಲ್ಲಿದ್ದೀವಿ. ಕೆಟ್ಟದೆಲ್ಲ ಕೆಟ್ಟದ್ದು ಕಟ್ಲಿ ಮನೆ ಕೆಟ್ಟಾದ್ಮೇಲೆ ತೋರಿಸ್ತೀನಿ ಅಂತ. ಕನ್ನಡ ನಮ್ಮ ಕನ್ನಡ ಕಣಕಣದಲ್ಲೂ ಕನ್ನಡತನವ ಬಿಟ್ಟು ಕೊಡದೇನೆ ಬದುಕುತ್ತಿರುವ ಕನ್ನಡಾಭಿಮಾನಿಗಳಿಗೆಲ್ಲ ಈ ಕನ್ನಡಿಗ ಹೇಳೋದೊಂದೇನೆ. ಹಲೋ ಗಾಯ್ಸ್, ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋ ಏನಂತಂದ್ರೆ, ನಾವು ಡೇಟು ಗೋವಾದಲ್ಲಿದ್ದೀವಿ. ಈಗ ಡೇಟು ಬ್ಲಾಗ್ ಸ್ಟಾರ್ಟ್. ಉಲ್ಲಾಸ್ಗೆ ಕಪ್ಪೆ ಇಟ್ಕೊಂಡು ಗಾಬರಿ ಮಾಡಿರೋದನ್ನ ಹಾಕ್ಲೇಬೇಕು. ಅದು ಪಾರ್ಟ್ ಎಲ್ಲ ಬಂದಿರುತ್ತೆ. ದಿವಾಕರ್ ಡೇಟುಗೆ ಆಯನು ಹಾಯ್, ಶ್ರೇಯಸ್ ಆಯನು ಹಾಯ್. ಏನ್ ಸಮಾಚಾರ? ಅದು ಏನ್ ಸಮಾಚಾರ ಅಂತ ನಾನು ಹೇಳ್ತೀನಿ. ಈಗ ಬನ್ನಿ ಹೇಳ್ತೀನಿ. ಅವ್ರ ಫ್ರೆಂಡಿಗೆ ಅವನು ಗೋವಾದಲ್ಲಿ ಅವನೇ ಅಂತ ನಂಬಿಕೆನೇ ಇಲ್ಲ. ಅದಕ್ಕೆ ಅವಾಗಿಂದ ಆಡಿಯೋ ಹೊಡಿತಾನೆ. ಯೂಟ್ಯೂಬ್ ಮಾಡಕ್ ಹೇಳು. ನೋಡಿ, ಇಲ್ಲಿ ಬೀಚ್ ಪಕ್ಕದಲ್ಲೇ ಇದೆಯಾ, ನಡ್ಕೊಂಡಿದ್ದ ಇದೆ. ಇವನ್ ದಿವಾಕರು ಎಣ್ಣೆ ಬ್ಲಾಗ್ ಇಂದಾನೆ ನಮ್ಮ ಬ್ಲಾಗಲ್ಲಿ ಹೇಳ್ತಾನೆ. ಅವರು ಸೂರಜ್ ಅಕೌಂಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರೀ ಸಬ್ಸ್ಕ್ರೈಬ್ ಮಾಡ್ಬೇಕು. ಅದನ್ನ ನಾವು ಹೇಳ್ಬಾರ್ದು, ಅವರೇ ಮಾಡ್ಬೇಕು. ಹಾಗಾಗಿ ಬಂದು ಊಟ ಎಲ್ಲ ಪಾರ್ಸಲ್ ತಗೊಂಡು ಮತ್ತೆ ಹೋಯ್ತಾ ಇದೀವಿ. ಫುಲ್ ರೆಸ್ಟ್ ಅಲ್ಲಿ ಇದೀವಿ. ಫುಲ್ ರೆಸ್ಟ್. ಸಂಜೆ ಕೆಸಿನೋ ಹೋಗ್ತೀವಿ, ಕೆಸಿನೋ ತೋರಿಸ್ತೀವಿ ಗೈಸ್ ನಿಮ್ಗೆ. ಒಳಗಡೆ ಏನೇನು ನಡೆಯುತ್ತೆ, ಕೆಟ್ಟದೆಲ್ಲ ಕೆಟ್ಟ ತೋರ್ಸಲ್ಲ, ಬರೀ ಒಳ್ಳೆದು. ಖುಷಿ ಆಗೈತೆ. ಅಲ್ಲೇ ಮಂಗ ಇಲ್ಲಿ ನೋಡಿ ಗೈಸ್, ಇಲ್ಲೇ ಬೆಂಗಳೂರು ತುಂಬಾ ಕಾಯಿಸ್ಬಿಟ್ರು, ಸಿಕ್ಕಾಪಟ್ಟೆ ಲೇಟ್ ಮಾಡಿದ್ರು. ನಾವು ಆಕ್ಚುಲಿ 4 ಗಂಟೆಗೆ ಬಂದಿದ್ದೀವಿ, ಇವಾಗ 5 ಗಂಟೆ. 1 ಅವರ್ ಕಾಯ್ದೀವಿ ಗೈಸ್. ಬರೀ 8 ಚಪಾತಿ, 1 ಬಿರಿಯಾನಿ ರೈಸು, 2 ಬಿರಿಯಾನಿ ರೈಸು, 1 ಚಿಕನ್ ಚಾಪ್ಸ್. ಅದು ನಮ್ಮ ಬೆಂಗಳೂರು ಊಟ, ನಾಟಿ ಸ್ಟೈಲು. ಅದಕ್ಕೋಸ್ಕರ ಅದ್ರಲ್ಲಿ ಗೋವಾದಲ್ಲಿ ಒಂದು ಬೇಜಾರಂದ್ರೆ ಪಾರ್ಕಿಂಗ್ ನಿಲ್ಸಾರಾಗ ಒದ್ದಾಡ್ಬೇಕು ಕಣಪ್ಪ. ತುಂಬಾ ಕಷ್ಟ ಬಿಡ್ಬೇಕು ನಾವು. ಏನೋ ಮಾಡೋಕ್ಕಾಗಲ್ಲ. ಟೂರಿಸ್ಟ್ ಸ್ಪಾಟ್ ಗೈಸ್ ಇದು. ಏನ್ ಮಾಡ್ತೀರಾ? ಏನ್ ಮಾಡಿದೆ? ಏನ್ ಮಾಡಕ್ಕಾಗಲ್ಲ ಮದನ್. ಅಲ್ಲ, ಒಂದು ಪಾರ್ಕಿಂಗ್ ನಿಲ್ಸಕ್ 4 ದಿವಸ ಸುತ್ತಾಡಿದೀವಲ್ಲ. ಪಾರ್ಕಿಂಗ್ ಹುಡುಗಕ್ಕೆ 1/4 ಗಂಟೆ ವೇಸ್ಟ್. ಅದ್ರಲ್ಲಿ ಊಟ ತಗೊಳಕ್ ಅರ್ಧ ಗಂಟೆ ಟೈಮು. ಅಪ್ಪ ಏನ್ ಟ್ರಾಫಿಕ್ ನೋಡಿ. ಈಗಲೂ ಟ್ರಾಫಿಕ್ ಎಲ್ಲ ಇದೀವಿ. ಈ ಗೋವಾ ಗಾಡಿಯವ್ರಿಗಿರೋ ಗಾಂಚಲಿ ಇನ್ಯಾರಿಗೂ ಇಲ್ಲ. ನಿಜವಾಗ್ಲೂ ಗೋವಾ ಗಾಡಿಯವ್ರಿಗೆ ಗಾಂಚಲಿ. ನಿಂಗೆ ಏನ್ ಅನ್ಸದೆ? ನಿಜ ತಾನೆ? ಸಿಕ್ಕಾಪಟ್ಟೆ ಗಾಂಚ. ಕಚ್ಚಡ ನನ್ನ ಮಕ್ಕಳು. A few minutes later. ಸುಖ ಪಡೆದೆ ಪ್ರೀತಿ ಮಾಡಮ್ಮ, ನಾಳೆ ಆಗೋದು ಹಿಂದೆ ಹಾಗೆ ಹೋಗ್ಲಮ್ಮ. ಸತ್ಯ ಹೇಳಮ್ಮ, ನಿಜವಾಗಿ ಪ್ರೀತಿ ಮಾಡಮ್ಮ. ವೈಡಲ್ಲಿ ಯಾವನು ಹೇಳಿಲ್ಲ. ಜಾಗ ನೋಡಿ ಯಾಕೆ ಗೈಸ್ ಕರೆಂಟ್ ಹೋಗ್ಬಿಟ್ಟೈತೆ. ಇಲ್ಲೇ ರೂಮಲ್ಲಿ ನಂದಾಯ್ತು. ಈಗ ಮದನ್ ಮೇಲೆ ಪ್ರಾಂಕ್ ಮಾಡೋಣ. ಸಂಜಯ್ದಾಯ್ತು, ಇವನ್ದಾಯ್ತು. ಮದನ್ ಮೇಲೆ ಪ್ರಾಂಕ್. 4,000 18,000 ಬರ್ಬೇಕಿತ್ತು. ಪ್ರಾಂಕ್ ಮಾಡೋಣ. 18,000ದಲ್ಲಿ -5,000 ಹೊಡಿ. ಏನು ನೋಡ್ಕೊಳಪ್ಪ, ನಾವು ಕೊಟ್ಟಿದೀವಿ. 3,000 ಐತೆ. ಮದನ್ ಮೇಲೆ ಪ್ರಾಂಕ್ ಮಾಡೋಣ. ಮನು ಪ್ರಾಂಕ್ ಅಲ್ಲೇ ಆಗ್ಬಿಟ್ಟು ಅವ್ನು ಪಾಪ ಅವ್ನು ಸುಮ್ಮನೆ ಅಳ್ತಾವನ್ಲಿ. ಏನು ಹೇಳ್ತಾನೆ, ಸುಮ್ಮನೆ ಹೇಳೋಣ. ಇಲ್ಲ ಸ್ಪ್ರಾಂಕ್ ಮಾಡೋಣ. ಮದನ್ ಬನ್ನಿ, ಕರೆಂಟ್ ಹೋಗ್ಬಿಟ್ಟೈತೆ. ಆಚೆ ಹೋಗೋಣ ಬನ್ನಿ. ಎಲ್ಲ ನೋಡಿ ನಮ್ಮ ರೂಮ್ ನೋಡಿ. ರೂಮ್ ಟೂರ್ ಕೊಡ್ತೀವಿ ನೋಡಿ. ರೂಮ್ ನೋಡಿ. ಇಲ್ಲಿ ನೋಡಿ ಮಾಲು ಬಾಸು. ಈಗ ನಾವು ರೆಡಿಯಾಗಿ ಹೋಗ್ತಾ ಇದೀವಿ. ಒಬ್ಬೊಬ್ಬರನ್ನ ತೋರಿಸ್ತೀನಿ ನೋಡಿ. ಬನ್ನಿ ಮನೋಜ್ ಬನ್ನಿ. ಇರೋ ಫುಲ್ ಕಾಣಿಸ್ತಿದೆ. 1 ನಿಮಿಷ ಹಂಗಿರೋ. ಬಾ
ಇವ್ರು ನೋಡಿ ಸೈಮನ್, ಹಾಯ್ ಮಾಡಿ ಹಂಗೆ ವ್ಲಾಗ್ಗೆ. ಹಾಯ್ ಹಾಯ್ ಹಾಯ್. ಇವ್ರು ನೋಡಿ ಆಕಾಶ್, ಇವ್ರು ನೋಡಿ ಶ್ರೇಯಸ್, ಹಾಯ್ ಮಾಡ್ಬಿಡೋರು. ಹಾಯ್. ಇವನೊಬ್ಬ ರೆಡಿ ಆಗಿಲ್ಲ, ಎಷ್ಟು ಹೇಳಿದ್ರು ಕೇಳಿಲ್ಲ ನನ್ನ. ನೋಡಿ ಹೆಂಗೋಯ್ತವನೆ. ಬಾರ ಜಲ್ದಿ ದಿವಾಕರ್. ನೋಡಿ ಇವನು ಉಲ್ಲಾಸ ಹೆಂಗ್ ಬತ್ತವನೆ ಫುಲ್ಲು. ಅವ್ನ ಮದುವೆ ಇವತ್ತು ಅವ್ರ ಹುಡುಗಿ ಜೊತೆ, ಕ್ರಿಶ್ಚಿಯನ್ಸ್ ಮದುವೆ. ಮದನ್ ನೋಡಿ ಈಗ ಮದನ್ ತೋರಿಸ್ತೇನೆ ಮನಿ. ನೋಡಿ ಇವನು ದಿವಾಕರ್ ಔಟ್ಫಿಟ್ ನೋಡಿ, ಇವನು ಫುಲ್ ಫಂಕಿಯಾಗಿ ರೆಡಿ ಆಗೋನು, ಫಂಕಿ. ನೋಡಿ ನಮ್ಮ ಮದನ್ ಇಲ್ಲಿ ನಮ್ಮಲ್ಲಿ ಇರೋದ್ರಲ್ಲೇ ಕ್ಯೂಟೆಸ್ಟ್ ಅಂದ್ರೆ ಇವನೇ. ತಿರ್ಗಾ ಮದನ್. ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು, ನನ್ಗೆ ನೀವು ತುಂಬಾ ಇಷ್ಟ ಗೊತ್ತಾಯ್ತಾ. ಇವಾಗ ಮತ್ತೆ ಬೀಚಿಗೆ ಹೋಗಿದ್ದೀನಿ ನೋಡಿ ನಾನು. ಚೆನ್ನಾಗಿ ಕಾಣಿಸ್ತೀಯ ಕಣ. ಬನ್ನಿ ಮನೆ ಕಟ್ಟೋಣ. ಕಟ್ಟಿಗೆ ಅಣ್ಣ ಹೆಂಗ್ ಕಟ್ತೀಯ ಮನೆ? ಇವಾಗ ಮನೆ ಕಟ್ಲಿ, ಮನೆ ಕಟ್ಟಾದ್ಮೇಲೆ ತೋರಿಸ್ತೀನಿ. ಈಗ ಸಂಜಯ್ ಮನೆ ಆಗಿದೆ, ಬನ್ನಿ ಅವ್ನು ಹೋಮ್ ಟೂರ್ ನೋಡೋಣ. ಏನೋ ಮನೆ ಅದು, ನನ್ನ ಮನೆ ನನ್ನ ಇಷ್ಟ, ಹೆಂಗ್ ಬೇಕೋ ಕಟ್ಕೋತೀನಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಇರೋದ್ ನಾನಾ ನೀನಾ? ಅಲ್ಲ ಅದು ಮನೆನಾ ಇಲ್ಲ ಏನೋ ಬೇರೆ ಥರ ಕಾಣಿಸ್ತದೆ ಅದಕ್ಕೆ. ಮನೆ ಕಣ, ಮನೆ ಓನ್ಲಿ ಮನೆ. ನೋಡು ಈಗ ನಿನಗೆ ಬೇರೆ ಥರ ಕಾಣ್ಸಕ್ಕೆ ಸಾಧ್ಯನೇ ಇಲ್ಲ. ನೋಡು ಇದು ಮನೆ. ಮೋಲ್ಡಿಗೆ ಕಾಸಿಲ್ಲ, ಕಾಸು ಬಂದಿದ ತಕ್ಷಣ ಮೋಲ್ಡ್ ಹಾಕ್ಬಿಟ್ರಿ. ಹಿಂಗೆ ಮೋಲ್ಡ್ ಹಾಕ್ಬಿಟ್ರೆ ಮುಗಿದೋಯ್ತು. ಒಳಗಡೆ ನೀನು ಎಷ್ಟು BHK ಬೇಕಾದ್ರೂ ಮಾಡ್ಕೋಬೋದು, ಅದು ನಿನ್ನ ಇಷ್ಟ. ಮನೆ ಕಟ್ಟೋದು ನಮ್ಮ ಇಷ್ಟ. ಎಲ್ಲ ಹಿಂಗೆ ಬೀಚಿಗೆ ಬಂದು ಮನೆ ಕಟ್ಟಿ ಈ ಥರ ಮನೆ ಕಟ್ಟಬೇಡಿ, ದಯವಿಟ್ಟು ಬೇರೆ ಥರ ಮನೆ ಕಟ್ಟಿ. ಬೇರೆ ಥರ ಮನೆ ಕಟ್ಟಕ್ಕೆ ದೇವ್ರ ಶಕ್ತಿ ಕೊಟ್ಟ ಕಟ್ಟೋಣ, ಸದ್ಯಕ್ಕೆ ಈ ಥರ ಮನೆ ಕಟ್ಟೋಣ. ನೋಡಿ ಬಂದ ಬೀಚ್ಗೆ, ನಮಗಿಂತ 10 ನಿಮಿಷ ಲೇಟಾಗಿ ಬಂದ. ಬನ್ನಿ ಆರಾಮಾಗಿ ಬೀಚಲ್ಲಿ ಕೂತ್ಕೊಂಡಿದ್ದೀವಿ ನೋಡಿ. ಬೀಚಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನಾವಿಲ್ಲಿ ಕೂತ್ಕೊಂಡು ಮನೆ ಕಟ್ತಾ ಇದ್ದೀವಿ. ನೀನೊಂದು 5 ನಿಮಿಷ ಮುಂಚೆ ಬರುತ್ತಾನೆ, ಗೃಹಪ್ರವೇಶ ಇತ್ತು, ಮನೆ ಕಟ್ಟಿದ್ದಾನೆ. ಇವನು ಬಂದಾನೆ. ಈ ಜಾಕೆಟ್ ನಂದು, ಅವನು ಹಾಕೋಣ ಹೇಳೋದಕ್ಕೂ ನನಗಿದ್ರ ಒಂಥರ ಸಂತೋಷ. ಈ ಜಾಕೆಟ್ ನಂದು, ಇಲ್ಲ ಐತಲ್ಲ ಇದು ನಂದು. ಇದು ಹಾಕೊಂಡ್ರದು ಇವನು ನಮ್ದೆಲ್ಲ ನಿಮ್ದು, ನಿಮ್ದೆಲ್ಲ ನೋಡಿ ಮನೆ ಕಟ್ಟಿ ಸಕ್ಕದ ಕಟ್ಟಿದ್ದ ಕೆಡಬಿಡ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಇವನ್ ಸಕ್ಕದ ಕಾಣಿಸ್ತ ನೋಡಿ ಇಲ್ಲಿ. ಸೈಡ್ ಆಂಗಲ್ ಮಹೇಶ್ ಈ ಕಡೆ ತಿರ್ಗಾ. ಫ್ರಂಟ್ ಇಂದ ಇವನೇನು ಹೆಸರೇನಪ್ಪ, ಅವನ ಹೆಸರೇನು ಮದನ್. ಸೈಡ್ ಇಂದ ಮಹೇಶ್ ಬಾಬು. ಈ ಕಡೆ ಸೈಡ್ ರೈಟ್ ಸೈಡ್ ಇಂದ ರೈಟ್ ಇಂದ NTR, ಲೆಫ್ಟ್ ಇಂದ ಮಹೇಶ್ ಬಾಬು, ಬಾಕಿಂದ ಅಲ್ಲು ಅರ್ಜುನು. ನೋಡಿ ನೋಡಿ ನೋಡಿ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು, ನನ್ಗೆ ನೀವು ತುಂಬಾ ಇಷ್ಟ ಗೊತ್ತಾಯ್ತಾ. ವಯಸ್ಸಲ್ಲವ್ರು ನೋಡಿ, ಅವ್ನು ಚಪ್ರಿ ಬರೀ ಚಪ್ರಿ ಪೋಸ್ ಕೊಡ್ತಾನೆ. ಕಡೆ ವೈಟ್ ಶರ್ಟ್ ಅವನೇ ಬರೀ ಚಪ್ರಿ ಪೋಸ್ ಕೊಡ್ತಾನೆ. ನೀನು ಹೇಳು, ಅವ್ನು ಕೊಡ್ತಾನೆ ಕೊಡಲ್ಲ? ಯಾರು? ಬರೀ ಚಪ್ಪಲಿ ಪೋಸೆ ಒಂದು. ಅವ್ನು ಚಪ್ರಿ ಪೋಸ್ ಕೊಡ್ತಾರೆ, ಏನೂ ಕೊಡಲ್ಲ. ಅವನೇ ಪೋಸ್ ಕೊಡಕ್ಕೆ ತೋರಿಸ್ತಾನೆ. ನೋಡಿ ಜಾತ್ರೆ ಸ್ಪೆಕ್ಸ್ತಾ ಅಂತ ಇಷ್ಟೊತ್ತವರೆಗೂ ಅವನು ಚಪ್ರಿ ಅಂದ್ಬಿಟ್ಟು ಇವಾಗ ಅವನೇ ಚಪ್ರಿ ಸ್ಟೈಲ್ ಮಾಡ್ತಾನೆ. ನೋಡಿ ಗೈಸ್ ಹೆಂಗೈತೆ ಈ ಪ್ಲೇಸ್. ನೀನು ಯಾವಾಗ ನೋಡ್ರು ಫೋನಲ್ಲಿ ಇರ್ತಾನೆ, 24 ಗಂಟೆ ಫೋನಲ್ಲಿ ಇರ್ತಾನೆ. ಟಿಶ್ಯೂ ಪೇಪರ್ ಬಾಕ್ಸ್ ಕೊಡ್ತೀನಿ ನಿನಗೆ, ಫೋನ್ ನೋಡ್ಕೊಂಡು. ಏನೋ ಏನಕ್ಕೆ ಟ್ರಿಪ್ ಬಂದವನು ಅವನು? ನಿದ್ದೆ ಬದೈತೇನಾ? ಇನ್ನ 1 ಗಂಟೆಗೆ ನಾನು ನಿದ್ದೆ ಬದೈತೆ ಅಂತೇಳೋ. ಅವ್ರದ್ದು ಇನ್ನೂ ಆಗಿಲ್ವಲ್ಲೋ.
ಇನ್ನೂ ಆಗಿಲ್ಲ ಗೈಸ್, ಇನ್ನೂ ಮಾಡ್ತಾನೆ ಅವರೇ ಫೋಟೋ. ಚಪ್ರಿ ಪೋಸ್ ಅಲ್ಲಿ ಒಂದು ಪರವಾಗಿಲ್ಲ ಮಚ್ಚ. ಇಲ್ಲಿ ಚಪ್ರಿ ಪೋಸು. ಇಲ್ಲಿ ಉಲ್ಲಾಸ್ ಸೈಡ್ ಹೋಗ್ಬೇಡ, ಸೈಡ್ ಬರೋಕೇಳ ಉಲ್ಲಾಸ್, ಸೈಡಿಗೆ ಬರೋ. ನೋಡಿ ಗೈಸ್, ಚಪ್ರಿ ಪೋಸು. ಸ್ಟಕ್ ಆಗ್ಬಿಟ್ಟು ಯಾರು ಫೋಟೋನ ತೆಗಿತಾಯಿಲ್ಲ, ಸ್ಟಕ್ ಆಗ್ಬಿಟ್ಟು. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಮುಸ್ತಫಾ ಸೊ ಗೈಸ್, ನಿನ್ನೆ ಬೀಚಿಂದ ಬರೋಷ್ಟಲ್ಲೇ ಬೆಳಗ್ಗೆ ಆಗಿತ್ತು. ಸೊ ಇನ್ನೇನು ಅಂತ ನಾವು ಮನೆಯಲ್ಲಿ ನಮ್ಮದೇ ಒನ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡೋಕ್ಕೋಗಿಲ್ಲ ಜಾಸ್ತಿ. ಸೊ ಆದಮೇಲೆ ಬೆಳಗಿನ ಜಾವ ಮನೆ ರೂಮಿಗೆ ಬಂದು ಇದೆಲ್ಲ ಮುಗೀತು. ಇವಾಗ ಮತ್ತೆ ಎದ್ದಿದ್ದೀವಿ ಮಧ್ಯಾಹ್ನ. ಇವತ್ತು ಪಬ್ಗೆ ಹೋಗ್ಬೇಕು. ಪಬ್ಬಲ್ಲಿ ಏನೋ ನಡೆಯುತ್ತೆ ಅಂತ ತೋರಿಸ್ತೀನಿ ಗೈಸ್. ಎಲ್ಲ ಒಂದೇ ವಿಡಿಯೋದಲ್ಲೇ ಹಾಕ್ಬಿಡ್ತೀನಿ. ಮಳೆ ಆಯಿತು ಗೈಸ್, ಇವಾಗ ಫುಲ್ ಬಿಸಿಲು ನೋಡ್ತಾ ಇರ್ಬೋದು ನೀವು. ನಾವು ಆಲ್ರೆಡಿ ಹೋಗ್ಬಿಟ್ಟಿದ್ದೀನಿ ಅಂಗಡಿಗೆ ಬಂದು ಹೋಗೋಷ್ಟರಲ್ಲಿ. ಈಗ ಹೋಗಿ ರೂಮ್ಗೆ ಪಟ ಅಂತ ಸ್ನಾನ ಮಾಡಿ ರೆಡಿಯಾಗಿ ಡಿಯರ್ ಜಿಂದಗಿ ರೋಡ್ಗೆ ಹೋಗಿ ಬಂದು ಆಮೇಲೆ ನೆಕ್ಸ್ಟು ರಾತ್ರಿ ಪಬ್ಗೆ ಹೋಗ್ತೀವಿ. ಪರವಾಗಿಲ್ಲ ಕಣ, ಅವನು ಹೊಸ ತಲೆ ಓಡಿಸ್ತಾನೆ. ಕಾಲ ಫೋನ್ ಇದೆ ಇಲ್ಲಿ ಈ ಕಡೆ ಊಟ ಸುಮ್ಮನೆ ಸುಸ್ತಾದ. ಕೈ ಬಿಡು, ಏಟಾಯ್ತು ಇಲ್ಲ, ಒಂದ್ ನಿಮಿಷ. ಹಿಂಗೆ ಎತ್ಬಿಡು, ಅವ್ನು ತಗೊಳ್ಳೋ ಅಂತ ಗಿಫ್ಟ್ ಕೊಡೋ. ಗಿಫ್ಟ್ ಕೊಡೋ ಒಂದು.
ಮುಗಿಸ್ಕೊಂಡು ಬೆಂಗಳೂರಿಗೆ ಹೊಡ್ತಾ ಇರೋದು ಗೈಸ್. ಸೊ ಇವಾಗ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇನ್ನೊಂದು ಡೇ 3 ಒಂದು ವ್ಲಾಗ್ ಬರುತ್ತೆ. ಅಲ್ಲಿ ಗೋವಾ ಸೀರೀಸ್ ಕಂಪ್ಲೀಟ್ ಆದಂಗೆ ನಾನು ಬೆಂಗಳೂರಿಗೆ ಹೋಗಿ ಕಾಂತಾರ ಮೂವಿ ನೋಡಬೇಕು ಗೈಸ್. ಬೆಂಗಳೂರು ಹೋಗಿ ಕಾಂತಾರ ಮೂವಿ ನೋಡಬೇಕು. ಕಾರ್ ತುಳಿಸ್ಬೇಕು. ಕಾರ್ ಫುಲ್ ಅಧ್ವಾನ ಆಗಿಬಿಟ್ಟೈತೆ. ಸೊ ಕಾರ್ಗಿರೆಲ್ಲ ತುಳಿಸಿ ಡೇ 3 ಬ್ಲಾಗ್ನ ಎಂಡ್ ಮಾಡೋಣ. ಸೊ ಇಲ್ಲಿಗೆ ಡೇ 2 ಬ್ಲಾಗ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಡೇ 3 ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರೋದು ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ.